ಹಿಂದೂ ಹುಲಿ ಯತ್ನಾಳ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಹುಲಿ ಯತ್ನಾಳ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ್ ಹೇಳಿಕೆ. ಯತ್ನಾಳ್ ವಿರುದ್ಧದ ಪ್ರಕರಣ ವಜಾಗೊಳಿಸಿದ ಹೈಕೋರ್ಟ್. ವಿಜಯಪುರದ ಗಾಂಧಿ ಚೌಕ್, ಬೆಂಗಳೂರಿನ ಸಂಜಯ್ ನಗರ ಹಾಗೂ ಬೈಲಹೊಂಗಲ, ಮುಧೋಳ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಈಗ ರದ್ದಾಗಿದೆ. ಯತ್ನಾಳ್ ವಿರುದ್ಧದ ಕ್ರಿಮಿನಲ್ ಪ್ರಕರಣ ರದ್ದು ಮಾಡಿರುವ ಹೈಕೋರ್ಟ್. ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ. ಕಳೆದ ಲೋಕಸಭಾ ಚುನಾವಣಾ ವೇಳೆ ಯತ್ನಾಳ್ ಆಕ್ಷೇಪಾರ್ಹ ಹೇಳಿಕೆ ಹಾಗೂ ಪ್ರಚೋದನಾಕಾರಿ ಭಾಷಣ ಆರೋಪ. ಸಂಜಯ್ ನಗರ ಠಾಣೆಯಲ್ಲಿ ಟಬ್ಬು ಗುಂಡೂರಾವ್ ಪ್ರತ್ಯೇಕ ದೂರನ್ನ ನೀಡಿದ್ರು. ಕೋರ್ಟ್ ಪ್ರಕ್ರಿಯೆ ರದ್ದು ಮಾಡುವಂತೆ ಕೋರಿದ್ದ ಶಾಸಕ ಯತ್ನಾಳ್. ಕ್ರಿಮಿನಲ್ ಕೇಸ್ ರದ್ದು ಮಾಡಿದ ಜಸ್ಟಿಸ್ ನಾಗಪ್ರಸನ್ನ ಪೀಠ. ಹಿಂದೂ ಹುಲಿ ಯತ್ನಾಳ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ್ ಅಂತ ಹೇಳಿಕೆಯನ್ನ ನೀಡಿದ್ರು. ವಿಜಯಪುರದ ಗಾಂಧಿ ಚೌಕ ಹಾಗೆ ಬೆಂಗಳೂರಿನ ಸಂಜಯ್ ನಗರ, ಬೈಲಹೊಂಗಲ, ಮುಧೋಳ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿತ್ತು. ಇವೆಲ್ಲ ಕೇಸ್ಗಳು ಇವತ್ತು ರದ್ದಾಗಿರುವಂಥದ್ದು. ಯತ್ನಾಳ್ ವಿರುದ್ಧದ ಕ್ರಿಮಿನಲ್ ಪ್ರಕರಣ ರದ್ದು ಮಾಡಿರುವಂಥದ್ದು ಹೈಕೋರ್ಟ್. ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳಿಕೆಯನ್ನ ನೀಡಿದ್ರು. ಕಳೆದ ಲೋಕಸಭಾ ಚುನಾವಣಾ ವೇಳೆ ಈ ಒಂದು ಹೇಳಿಕೆಯನ್ನ ನೀಡಿದ್ದಂಥದ್ದು. ಆಕ್ಷೇಪಾರ್ಹ ಹೇಳಿಕೆ ಹಾಗೆ ಪ್ರಚೋದನಾಕಾರಿ ಭಾಷಣದ ಆರೋಪದ ಮೇಲೆ ಈ ಒಂದು ದೂರು ಕೂಡ ದಾಖಲಾಗಿತ್ತು. ಸಂಜಯ್ ನಗರ ಠಾಣೆಯಲ್ಲಿ ಟಬ್ಬು ಗುಂಡೂರಾವ್ ಅವರು ಪ್ರತ್ಯೇಕ ದೂರನ್ನ ನೀಡಿದ್ರು. ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬ್ಬು ಗುಂಡೂರಾವ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ದೂರನ್ನ ನೀಡಿದ್ರು. ಸಂಜಯ್ ನಗರ ಠಾಣೆಯಲ್ಲಿ ಕೋರ್ಟ್ ಪ್ರಕ್ರಿಯೆ ರದ್ದುಪಡಿಸುವಂತೆ ಕೋರಿದ್ದಂತಹ ಬಿಜೆಪಿ ಶಾಸಕ ಯತ್ನಾಳ್ ಕ್ರಿಮಿನಲ್ ಕೇಸನ್ನ ಈಗ ರದ್ದು ಮಾಡಿರುವಂಥದ್ದು ಜಸ್ಟಿಸ್ ನಾಗಪ್ರಸನ್ನ ಪೀಠ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಯತ್ನಾಳ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ, ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಏನಂದ್ರೆ ಯತ್ನಾಳ್ ವಿರುದ್ಧ ಒಂದು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅಂದ್ರೆ 2024ರ ಲೋಕಸಭಾ ಚುನಾವಣೆ ವೇಳೆ ದಿನೇಶ್ ಗುಂಡೂರಾವ್ ಅವರ ಪತ್ನಿಯನ್ನು ಅವಮಾನಿಸಿ ಮತ್ತು ಅವಹೇಳನಕಾರಿಯಾಗಿ ಒಂದು ಭಾಷಣವನ್ನ ಮಾಡಿದ್ರು ವಿಜಯಪುರದಲ್ಲಿ. ಈ ಸಂಬಂಧ ಅವರ ಪತ್ನಿಯವರು ಸಂಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಸದ್ಯಕ್ಕೆ ಆ ಒಂದು ದೂರನ್ನ ರದ್ದು ಮಾಡಬೇಕಂತ ಯತ್ನಾಳ್ ಅವರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಸೊ ಈ ಅರ್ಜಿ ವಿಚಾರಣೆ ನಡೆಸಿದಂತ ಜಸ್ಟಿಸ್ ನಾಗಪ್ರಸನ್ನ ಅವರು ನಿನ್ನೆ ಒಂದು ಪ್ರಕರಣದ ಒಂದು ಪ್ರಕರಣವನ್ನ ಅಂದ್ರೆ ಎಫ್ಐಆರ್ ಏನ್ ದಾಖಲಾಗಿತ್ತು ಅದರ ವಿರುದ್ಧ ಅದನ್ನ ರದ್ದು ಮಾಡಿರುವಂತದ್ದು. ಅದರ ಜೊತೆಗೆ ಅವರ ವಿರುದ್ಧ ಇನ್ನೂ 3 ಪ್ರಕರಣಗಳು ಸಹ ದಾಖಲಾಗಿತ್ತು ಬೇರೆ ಬೇರೆ ವಿಚಾರಕ್ಕೆ. ಸೊ ಅವು ಸಹ ರದ್ದಾಗಿರುವಂತದ್ದು. ಅಂದ್ರೆ ದಿನೇಶ್ ಗುಂಡೂರಾವ್ ಅವರ ಪತ್ನಿಯನ್ನ ಅವಮಾನ ಮಾಡಿ ಮತ್ತೆ ಅವಹೇಳನ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ 4 ಪ್ರಕರಣಗಳು ಬೇರೆ ಬೇರೆ ಠಾಣೆಗಳಲ್ಲಿ ಆಗಿತ್ತು. ಸೊ ಆ ಒಂದು ಪ್ರಕರಣಗಳ ರದ್ದನ್ನ ಕೋರಿ ಅಂದ್ರೆ ಯತ್ನಾಳ್ ಅವರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಆ ಹೈಕೋರ್ಟ್ ಸಹ ಈ ಬಗ್ಗೆ ವಿಚಾರಣೆ ನಡೆಸಿ ಇದರಲ್ಲಿ ಯಾವುದೇ ರೀತಿಯಾದಂತ ಒಂದು ಅಪರಾಧ ಇಲ್ಲ ಮತ್ತೆ ಅಪರಾಧಕ್ಕೆ ಅರ್ಥದಲ್ಲಿ ಆ ರೀತಿ ಭಾಗಿಯಾಗಿಲ್ಲ. ಮತ್ತೆ ಪ್ರಾಸಿಕ್ಯೂಷನ್ ಅವರು ಸಾಕ್ಷಿಗಳನ್ನ ಏನು ಸ್ಪಷ್ಟವಾಗಿ ಹಾಜರುಪಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ 4 ಪ್ರಕರಣಗಳನ್ನ ರದ್ದು ಮಾಡಿರುವಂತದ್ದು. ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅಂತ ಹೇಳ್ಬಿಟ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ ಒಂದು ಆಕ್ಷೇಪಾರ್ಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಇದು ಸಾಕಷ್ಟು ಚರ್ಚೆಗೆ ಸಹ ಗ್ರಾಸವಾಗಿತ್ತು. ಆನಂತರ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಸ್ವತಃ ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ತನಿಖೆಯನ್ನ ಮಾಡಿದ್ರು ಮತ್ತೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಹ ತನಿಖೆ ಮಾಡಿದ್ರು. ಆನಂತರ ಇದೀಗ ಚಾರ್ಜ್ ಶೀಟ್ ಅನ್ನ ಪ್ರಶ್ನೆ ಮಾಡಿ ಇವರು ಜೊತೆಗೆ ಅದರ ಎಫ್ಐಆರ್ ಅನ್ನ ರದ್ದು ಮಾಡಬೇಕಂತ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಸೊ ಈಗ ಅರ್ಜಿಯ ವಿಚಾರಣೆ ನಡೆಸಿದಂತ ಕೋರ್ಟ್ ಇದೀಗ ಹೈಕೋರ್ಟ್ ಒಂದು 4 ಎಫ್ಐಆರ್ ಗಳನ್ನು ರದ್ದು ಮಾಡಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಬಂಧಿತ ಜೆಡಿಎಸ್ ಲೀಡರ್ ಮಾಜಿ ಎಂಎಲ್ಎ ಲಿಂಗೇಶ್ಗೆ ಫುಲ್ ಡ್ರಿಲ್. ಬಗರ್ ಹುಕ್ಕುಂ ಹಗರಣದಲ್ಲಿ ನಿನ್ನೆ ತಗಲಾಕೊಂಡಿದ್ದ ಲಿಂಗೇಶ್. ಬಂಧಿತ ಜೆಡಿಎಸ್ ಲೀಡರ್ ಮಾಜಿ ಎಂಎಲ್ಎ ಲಿಂಗೇಶ್ಗೆ ಫುಲ್ ಡ್ರಿಲ್. ಬಗರ್ ಹುಕ್ಕುಂ ಹಗರಣದಲ್ಲಿ ನಿನ್ನೆ ತಗಲಾಕೊಂಡಿದ್ದ ಲಿಂಗೇಶ್
ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಈಗ ಸಿಐಡಿ ವಶಕ್ಕೆ ಪಡೆಯಲಾಗಿದೆ. 3 ದಿನ ಸಿಐಡಿ ವಶಕ್ಕೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್. 2018ರಲ್ಲಿ ಬೇಲೂರು ಕ್ಷೇತ್ರದಿಂದ ಶಾಸಕರಾಗಿದ್ದಂತಹ ಕೆಎಸ್ ಲಿಂಗೇಶ್ ಅವರು ಆಗ ಬರ್ಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಅಕ್ರಮವಾಗಿ ಭೂ ಮಂಜೂರಾತಿ ಆರೋಪ ಕೂಡ ಕೇಳಿ ಬಂದಿದೆ. ಮೂರು ದಿನ ಸಿಐಡಿ ಕಸ್ಟಡಿ ನೀಡಿ 42ನೇ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ಬಗರ್ ಹುಕುಂ ಹಗರಣದಲ್ಲಿ ನಿನ್ನೆ ತಗಲಾಕೊಂಡಿದ್ದ ಲಿಂಗೇಶ್. ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಈಗ ಸಿಐಡಿ ವಶಕ್ಕೆ. 3 ದಿನ ಸಿಐಡಿ ವಶಕ್ಕೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್. 2018ರಲ್ಲಿ ಬೇಲೂರು ಕ್ಷೇತ್ರದಿಂದ ಶಾಸಕರಾಗಿದ್ದಂತಹ ಕೆಎಸ್ ಲಿಂಗೇಶ್ ಅವರು ಆಗ ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಈ ಅವಧಿಯಲ್ಲಿ ಅಕ್ರಮವಾಗಿ ಭೂ ಮಂಜೂರಾತಿ ಆರೋಪ ಕೂಡ ಕೇಳಿ ಬಂದಿತ್ತು ಇವರ ಮೇಲೆ. ಪೊಲೀಸ್ ಕಸ್ಟಡಿಗೆ ಕೆಎಸ್ ಲಿಂಗೇಶ್ ಸೇರಿ ಇತರೆ 11 ಆರೋಪಿಗಳನ್ನ ಕೂಡ ಈಗ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಸಿಐಡಿ ಕಸ್ಟಡಿಗೆ ನೀಡಿ 42ನೇ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬಂಧಿತ ಜೆಡಿಎಸ್ ಲೀಡರ್ ಮಾಜಿ ಎಂಎಲ್ಎ ಲಿಂಗೇಶ್ಗೆ ಫುಲ್ ಡ್ರಿಲ್ ಆಗ್ತಾ ಇರುವಂಥದ್ದು. ಬಗರ್ ಹುಕುಂ ಹಗರಣದಲ್ಲಿ ನಿನ್ನೆ ತಗಲಾಕೊಂಡಿದ್ರು ಆರೋಪಿ ಲಿಂಗೇಶ್ ಅವರು. ಈಗ ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನ ಸಿಐಡಿ ವಶಕ್ಕೆ ಕೂಡ ನೀಡಲಾಗಿದೆ. 3 ದಿನ ಸಿಐಡಿ ವಶಕ್ಕೆ ನೀಡಲಾಗಿರುವಂಥದ್ದು. 2018ರಲ್ಲಿ ಬೇಲೂರು ಕ್ಷೇತ್ರದಿಂದ ಶಾಸಕರಾಗಿದ್ರು. ಆಗ ಒಂದು ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ರು ಕೂಡ ಲಿಂಗೇಶ್ ಅವರು. ಈ ಅವಧಿಯಲ್ಲಿ ಅಕ್ರಮವಾಗಿ ಭೂ ಮಂಜೂರಾತಿ ಕೂಡ ಆರೋಪ ಕೇಳಿ ಬಂದಿರುವಂಥದ್ದು. ಪೊಲೀಸ್ ಕಸ್ಟಡಿಗೆ ಈಗ ಕೆಎಸ್ ಲಿಂಗೇಶ್ ಅವರು ಸೇರಿದಂತೆ 11 ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 3 ದಿನ ಸಿಐಡಿ ಕಸ್ಟಡಿಗೆ ನೀಡಿ 42ನೇ ವಿಶೇಷ ಕೋರ್ಟ್ ಈ ಒಂದು ಆದೇಶವನ್ನ ಹೊರಡಿಸಿದೆ. ಬಂಧಿತ ಜೆಡಿಎಸ್ ಲೀಡರ್ ಮಾಜಿ ಎಂಎಲ್ಎ ಲಿಂಗೇಶ್ಗೆ ಫುಲ್ ಡ್ರಿಲ್ ಆಗ್ತಾ ಇರುವಂಥದ್ದು. ಬಗರ್ ಹುಕುಂ ಹಗರಣದಲ್ಲಿ ನಿನ್ನೆ ತಗಲಾಕೊಂಡಿದ್ದಂತಹ ಕೆಎಸ್ ಲಿಂಗೇಶ್ ಅವರು ಜೆಡಿಎಸ್ ಮಾಜಿ ಶಾಸಕರು ಈಗ ಸಿಐಡಿ ವಶಕ್ಕೆ ಪಡೆಯಲಾಗಿದೆ. 3 ದಿನ ಸಿಐಡಿ ವಶಕ್ಕೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು 2018ರಲ್ಲಿ ಬೇಲೂರು ಕ್ಷೇತ್ರದಿಂದ ಶಾಸಕರಾಗಿದ್ದರು. ಆಗ ಒಂದು ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿದ್ರು. ಈ ಅವಧಿಯಲ್ಲಿ ಒಂದು ಅಕ್ರಮವಾಗಿ ಭೂ ಮಂಜೂರಾತಿ ಆರೋಪ ಕೇಳಿ ಬಂದಿತ್ತು. ಪೊಲೀಸ್ ಕಸ್ಟಡಿಗೆ ಕೆಎಸ್ ಲಿಂಗೇಶ್ ಸೇರಿ ಇತರ 11 ಆರೋಪಿಗಳನ್ನ ಈಗ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. 3 ದಿನ ಸಿಐಡಿ ಕಸ್ಟಡಿಗೆ ನೀಡಿ 42ನೇ ವಿಶೇಷ ಕೋರ್ಟ್ ಆದೇಶವನ್ನ ಹೊರಡಿಸಲಾಗಿದೆ.